ಸಾವರ್ಕರ್ ಇದ್ರ RSS ಅಲ್ಲಿ? ಸಾವರ್ಕರ್ ಇರಲಿಲ್ಲ. ಸಾವರ್ಕರ್ ಸಂಘದ ಶಾಖೆಗಳಿಗೆ ಬಂದಿದ್ದಾರೆ. ಆದ್ರೆ ಸಾವರ್ಕರ್ಗೆ ಸಂಘದಲ್ಲಿ ಯಾವುದೇ ಜವಾಬ್ದಾರಿ ಇರಲಿಲ್ಲ. ಅವ್ರದ್ದು ದಾರಿನೇ ಬೇರೆ ಇತ್ತು. ಸಂಘದಲ್ಲಿ ಸ್ತ್ರೀಯರಿಗೆ ಅವಕಾಶ ಇದೆನಾ ಅಥವಾ ಸ್ತ್ರೀಯರ ಪಾತ್ರ ಏನು ಸಂಘದಲ್ಲಿ ಅಂತ? ನಮ್ದು ರಾಷ್ಟ್ರ ಸೇವಿಕಾ ಸಮಿತಿ ಅಂತ ಒಂದು ಸಂಸ್ಥೆನೇ ಇದೆ. ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ, ಸೇವಾ ಚಟುವಟಿಕೆಯಲ್ಲಿದ್ದಾರೆ. RSS ಸ್ವಯಂ ಸೇವಕರ ಪಥಸಂಚಲನ ನಡೆಯುತ್ತೋ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ಎಲ್ಲಾ ನಗರಗಳಲ್ಲಿ ಸ್ವಯಂ ಸೇವಕಿಯರ ಪಥಸಂಚಲನ ನಡೆಯುತ್ತೆ. ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ತ್ವಯಾ ಹಿಂದೂ ಭೂಮೆ. ಎಷ್ಟೊಂದು ವಿಡಿಯೋಗಳಿದೆ, ಎಲ್ಲ ಕಡೆನೂ ಬರುತ್ತದು. ಅದೇ ಹೇಳಿದ್ನಲ್ಲ, ಒಂದಾಗ ಗೊತ್ತಿರಲ್ಲ, ಏನೋ ಮಾತಾಡ್ತಾರೆ ಪಾಪ. ಎಷ್ಟೇ ಆರೋಪಗಳು ಬಂದ್ರು ಅಥವಾ ಎಷ್ಟೇ ಅಲಿಗೇಷನ್ಸ್ಗಳು ಬಂದ್ರು RSS ಮಾತಾಡಲ್ಲ. ಯಾಕೆ? ಇಲ್ಲ, ಇದೊಂದು ತಪ್ಪು ಅಭಿಪ್ರಾಯ ಸಮಾಜದಲ್ಲ, ಇವ್ರುಗಳು ಹೇಳೋದು. ಸಂಘ ಯಾಕೆ ಉತ್ತರ ಕೊಡ್ತಿಲ್ಲ? ಈಗ ಸಂಘದ ಬಗ್ಗೆ ಏನೇನು ಆರೋಪ ಅಂತ ಸೋ ಕಾಲ್ಡ್ ಆರೋಪಗಳನ್ನ ಇವ್ರು ಮಾಡ್ತಾರೆ, ಅದೆಲ್ಲದಕ್ಕೂ ಉತ್ತರ ಅಫಿಷಿಯಲ್ ಆಗಿದೆ. ಈಗ ನೀವು ಗೂಗಲ್ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ವಾಟ್ ಈಸ್ ಸಂಘ್ಸ್ ಆನ್ಸರ್ ಫಾರ್ ಗಾಂಧೀಸ್ ಅಸಾಸಿನೇಷನ್ ಅಂತ ಹಾಕಿ, ಸರ್ಸಂಘಚಾಲಕರು ಮಾತಾಡಿದ್ದಾರೆ. RSS ಅಲ್ಲಿ ಹಿಂದೂಗಳನ್ನು ಹೊರತುಪಡಿಸಿ ಬೇರೆ ಧರ್ಮದವರಿಗೆ ಅವಕಾಶ ಇದೆ. ಈ ದೇಶ ನನ್ನದು ಅನ್ನೋ ಭಾವನೆ ಯಾರ್ಯಾರಿಗಿದೆ ಅವರೆಲ್ಲ ಸಂಘದವರೇ, ಅವರೆಲ್ಲ ಹಿಂದೂಗಳೇ. ನಮ್ಮ ಸಂಘಟನೆ ಒಳಗಡೆ ಕಾರ್ಯಕರ್ತರಾಗಿರೋ ಕ್ರಿಶ್ಚಿಯನ್ರು ಪಟ್ಟಿ ಕೊಡ್ಬೋದು. ನಾನು ಇವಾಗ ನನ್ನ 4 ಮುಸಲ್ಮಾನರ ಹೆಸರು ನಾನು ನಿಮಗೆ ಹೇಳ್ಬೋದು, ಸಂಘದ ಕಾರ್ಯಕರ್ತರದ್ದು. ಸಂಘದಲ್ಲಿ ಸ್ತ್ರೀಯರಿಗೆ ಅವಕಾಶ ಇದೆನಾ ಅಥವಾ ಸ್ತ್ರೀಯರ ಪಾತ್ರ ಏನು ಸಂಘದಲ್ಲಿ ಅಂತ? ಅಂದ್ರೆ ಈಗ ನೀವೇ ಹೇಳಿದ್ರಿ ಜೆಂಡರ್ ಮೂಲಕ ಹೊಡಿತಾರೆ, ವಿಭಜನೆ ಮಾಡ್ತಾರೆ ಅಂತ. ಅಂದ್ರೆ ಒಗ್ಗೂಡಿಸುವಂತಹ ಸ್ತ್ರೀಯರಿಗೂ ಸಮಾನವಾದಂತಹ ಅಲ್ಲ, ಇದಕ್ಕೆ ಉತ್ತರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಹಳೆ ಪ್ರಶ್ನೆಯಲ್ಲಿ ಸಂಘದ ಪ್ರಚಾರಕರಿಗೆಲ್ಲ ದುಡ್ಡು ಕೊಡ್ತಾರೆ ಆರೋಪ ಇದೆ. ಎಂತ ಒಂದು ಮೂರ್ಖತನ, ಅವಿವೇಕ ಅಂತಂದ್ರೆ, ಈಗ ಉದಾಹರಣೆಗೆ ಇದನ್ನ ಪ್ರಿಯಾಂಕಾ ಖರ್ಗೆ ಎಲ್ಲ ಮಾತಾಡ್ತಿರೋದು. ಈಗ ಸದ್ಯಕ್ಕೆ ನಮ್ಮಲ್ಲಿ ಹೆಚ್ಚು ಬಾಲಿಶವಾದ ಹೇಳಿಕೆ ಕೊಡ್ತಿರೋದು ಒನ್ ಆಫ್ ದ ಮಿನಿಸ್ಟರ್ಸ್ ಅಲ್ಲಿ, ಪೊಲಿಟಿಷಿಯನ್ ಅಲ್ಲಿ ಪ್ರಿಯಾಂಕಾ ಖರ್ಗೆ. ಈಗ ನಿಜವಾದ ಇವರು ಅಂದ್ರೆ ಆನೆಸ್ಟ್ ಇದಾರೆ ಅಂತ ಇಟ್ಕೋಣ, ಸತ್ಯ ಅಂತ ಒಪ್ಕೊಂಬೋಣ. ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಆನೆಸ್ಟ್ ಆಗಿ ಏನೋ ಕೇಳ್ತಾ ಇದಾರೆ ಅಂತ ಇಟ್ಕೊಳ್ಳೋಣ. ಈಗ ನನಗೆ ನಿಮ್ ಬಗ್ಗೆ ಏನೋ ಒಂದು ಡೌಟ್ ಇದೆ. ನೀವು ನನಗೆ ಹೇಳ್ತಾ ಇದೀರಾ ಇವತ್ತು ಬೆಂಗಳೂರಿಂದ ಬಂದೆ ಅಂತ. ಆದ್ರೆ ನನಗೆ ಯಾಕೋ ಡೌಟು, ನೀವು ದಾವಣಗೆರೆಯಿಂದ ಬಂದಿದ್ದೀರಾ ಅಂತ ನಂಗೊಂದು ಡೌಟ್ ಇದೆ. ನಾ ನಿಮ್ಮನ್ನ ಕೇಳ್ಬೇಕಾ ಮೀಡಿಯನ್ ಕೇಳ್ಬೇಕಾ? ನಿಮ್ಮನ್ನ ಕೇಳ್ಬೇಕು. ಇವ್ರೇನ್ ಮಾಡ್ತಾ ಇದಾರೆ? ಇವ್ರದ್ದು ಏನೇನ್ ಹೇಳ್ತಾ ಇದಾರೆ, ಬಾಯಿಗೆ ಬಂದಿದ್ದಲ್ಲ. ಸರ್ಸಂಘ ಚಾಲಕರಿಗೆ ಯಾಕೆ ಅಷ್ಟೊಂದು ಸೆಕ್ಯೂರಿಟಿ ಅಂತ, ಅಥವಾ ಈಗ RSS ಪ್ರಚಾರಕರಿಗೆ ಸಂಬಳ ತಗೊಂತಾರೆ ಅಂತ, ಇಷ್ಟೆಲ್ಲ ಡೌಟ್ ಇದೆಯಲ್ಲ ಅವರಿಗೆ. ಅವ್ರ ಸಂಘ, ಈಗ ಅವರ ಜಿಲ್ಲೆಯಲ್ಲೇ ಸಂಘದ ಕಾರ್ಯಾಲಯ ಇದೆ. ಅವ್ರ ಜಿಲ್ಲೆಯಲ್ಲಿ ಜಿಲ್ಲಾ ಪ್ರಚಾರಕರು ಇರ್ತಾರೆ, ಅಲ್ಲಿ ಸೆಕ್ರೆಟರಿಗಳು ಇರ್ತಾರೆ, ಅಥವಾ ಹುಬ್ಬಳ್ಳಿಯಲ್ಲಿ ಅವರ ಪ್ರಾಂತ ಕಾರ್ಯಾಲಯ ಇದೆ, ನೇರ ಅಲ್ಲಿಗೆ ಹೋಗ್ಲಿ, ಅಥವಾ ಅವರೇ ಕರೀಲಿ ಸಂಘಾದ್ಯಂತ ಎಲ್ಲಾದ್ರೂ ನೋಡಿದ್ರು ನಡೀತು. ಅಲ್ಲ, ಅವರು ಕರೀಲಿ. ಅವರು ಇವತ್ತು ಯಾರೊಬ್ಬ ಸಂಘದ ಪ್ರಮುಖರಿಗೆ ನೀವು ಸಂಘದ ಬಗ್ಗೆ ತಿಳ್ಕೊಬೇಕು, ನನಗೆ ಸ್ವಲ್ಪ ಡೌಟ್ಸ್ ಇದೆ ನಿಮ್ಮ ಹತ್ರ, ನಾನು ಕೇಳ್ಬೇಕು, ಬೆಳಗ್ಗೆ ತಿಂಡಿ ಬಂದ್ಬಿಡಿ ಮನೆಗೆ ಅಂದ್ರೆ ಯಾರು ಹೋಗಲ್ರಿ? ಯಾವ ಸಂಘದ ಕಾರ್ಯಕರ್ತ ಆಗ್ಲಿ ಅಥವಾ ಅಧಿಕಾರಿ ಆಗ್ಲಿ ಹೋಗೋದಿಲ್ಲ. ಆಯ್ತು ನಿಮ್ಮ ಮನೆ ಬನ್ನಿ ಅಂದ್ರೆ ಯಾರು ಹೋಗಲ್ಲ? ಕರೀಲಿ ಪ್ರಿಯಾಂಕಾ ಖರ್ಗೆ, ಬೆಳಗ್ಗೆ ಬಂದ್ಬಿಡಿ, ತಿಂಡಿಗೆ ಒಂದ್ 2 ಗಂಟೆ ಫ್ರೀ ಇಟ್ಕೊಳ್ಳಿ, ನಂಗೆ ತುಂಬಾ ಡೌಟ್ ಇದೆ ಅಂತ ಮೀಡಿಯಾ ಮುಂದೆ ಕೇಳ್ತಾರೆ. ಯಾರಿಗೂ ಅವಿವೇಕ ಇದೆ ಅಂತ ಸಂಘನು ಮೀಡಿಯಾ ಮುಂದೆ ಉತ್ತರ ಕೊಡಕ್ ಸಂಘಕ್ಕೆ ಅವಿವೇಕನ? ಅಂದ್ರೆ ಆ ನಿಜವಾದ ಆನೆಸ್ಟಿ ಇದ್ರೆ, ಪ್ರಶ್ನೆಯಲ್ಲಿ ಆನೆಸ್ಟಿ ಇದ್ರೆ ಕೇಳ್ಬೋದು, ಉತ್ತರ ಕೊಡ್ಬೋದು. ಉತ್ತರ ಕೊಡೋದು ಹೆಂಗೆ? ನಾನು ಆಗ್ಲೇ ಹೇಳಿದೆ, ನಿಮ್ಮ ಹತ್ರ ನಂಗೆ ಏನಾದ್ರು ಪ್ರಶ್ನೆ ಇದೆ ನಿಮ್ಮ ಹತ್ರ ಕೇಳ್ಬೇಕು. ನಾನ್ ನಿಮ್ಮ ಹತ್ರ ಕೇಳೋ ಪ್ರಶ್ನೆ ರೋಡಿಗೆ ಹೋಗ್ಬಿಟ್ಟು ಶ್ರೀನಿವಾಸ ವೈದ್ಯ ಯಾಕ್ರೆ ಹಿಂಗೆ ಅಂತ ನಾನು ಅವ್ರನ್ನ ಹೋಗಿ ಕೇಳಿದ್ರೆ ನೀವೇನ್ ಹೇಳ್ತೀರಾ? ತಲೆ ಕೆಟ್ಟಿದ್ಯಾ ಇವನಿಗೆ ಅಂತ ಕೇಳ್ಬೇಕು. ನನ್ ಬಗ್ಗೆ ನೀವು ಅವನು ರೋಡಲ್ಲಿ ಕೇಳ್ತೀರ, ತಲೆ ಕೆಟ್ಟಿದ್ಯಾ ಇವನಿಗೆ ಅಂತ ನೀವು ಕೇಳ್ತೀರ ಅಲ್ವಾ? ಆಮೇಲೆ ಸರ್ಸಂಘ ಚಾಲಕರಿಗೆ ಸೆಕ್ಯೂರಿಟಿ ಯಾಕೆ? ಇಷ್ಟೋ ಅಂದ್ರೆ ಒಬ್ಬ ಮಂತ್ರಿ ಈ ತರ ಪ್ರಶ್ನೆ ಕೇಳುತ್ತಾರೆ ಅಂತಂದ್ರೆ, ಅವಾಗ ನಾವು ಅಂದ್ರೆ ಇಷ್ಟೊಂದು ಉಡಾಫೆಯಲ್ಲಿ, ಪೆದ್ದತನದಲ್ಲೋ ಅಥವಾ ಅಹಂಕಾರದಲ್ಲೋ ಆ ಪ್ರಶ್ನೆ ಕೇಳ್ತಾರೆ, ನಾವು ಅಷ್ಟೇ ರೀತಿ ಉತ್ತರ ಕೊಡ್ಬೇಕಾಗತ್ತೆ. ಸರಿ, ಹಂಗಾರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ಅವ್ರನ್ನ ಕೊಲ್ಲಕ್ಕೆಲ್ಲ ಪ್ಲಾನ್ ಮಾಡ್ತಾರಲ್ಲ, ಥ್ರೆಟ್ ಇದೆಯಲ್ಲ ಅವರಿಗೆ, ನಿಲ್ಸಕ್ ಹೇಳಿ, ಎಲ್ಲ ನಿಮ್ದ ಫ್ರೆಂಡ್ಸ್ ಅಲ್ಲ ಅಂತ ನಾವು ಅವ್ರ ಭಾಷೆಯಲ್ಲಿ ಉತ್ತರ ಕೊಡ್ಬೇಕಾಗತ್ತೆ. ನಿಮ್ ಬ್ರದರ್ಸ್ ಅಲ್ವಾ? ನಿಮ್ ಬ್ರದರ್ಸ್ ಇಂದಾನೆ ಸರ್ಸಂಘ ಚಾಲಕರಿಗೆ ಥ್ರೆಟ್ ಇರೋದು. ಅವ್ರಿಗೆ ಹೇಳಿ, ಸರ್ಸಂಘ ಚಾಲಕರಿಗೆ ಥ್ರೆಟ್ ಮಾಡ್ಬೇಡ್ರಪ್ಪ, ಮೋಹನ್ ಭಾಗವತರಿಗೆ ಅವ್ರಿಗೆ ಸೆಕ್ಯೂರಿಟಿ ಎಲ್ಲ ಸುಮ್ನೆ ಕೊಡ್ತಾ ಇದೀವಿ, ನೀವು ಥ್ರೆಟ್ ಮಾಡೋದ್ ನಿಲ್ಸಿದ್ರೆ, ನೀವು ಅವ್ರನ್ನ ಕೊಲ್ಲಕ್ ಪ್ಲಾನ್ ಮಾಡೋದೆಲ್ಲ ನಿಲ್ಸ್ಬಿಟ್ರೆ ನಾವು ಅವ್ರಿಗೆ ಸೆಕ್ಯೂರಿಟಿ ಕೊಡೋಣ ಅಂತ ನೀವೇ ಹೇಳಿ ಅಂತ. ನಿಮ್ದು ಉಡಾಫೆ ಆದ್ರೆ ನಮ್ದು ಉಡಾಫೆನೆ ಉತ್ತರ ಆಗುತ್ತೆ. ಆದ್ರೆ ನಾವು ನಿಮ್ಮ ಮಟ್ಟ ಕಿಳಿಯಕ್ ಬರಲ್ಲ ನಮಗೆ.
ನಾನು ಅದೇ ಕೇಳ್ತಾ ಇದ್ದೆ, ಸ್ತ್ರೀಯರಿಗೆ ಏನು ಸ್ಥಾನ? ಸ್ತ್ರೀಯರ್ದು ಹೇಳಿದ್ರಿ. ನಮ್ದು ರಾಷ್ಟ್ರ ಸೇವಿಕಾ ಸಮಿತಿ ಅಂತ ಒಂದು ಸಂಸ್ಥೆನೇ ಇದೆ. ಅದರಲ್ಲಿ ಲಕ್ಷಾಂತರ ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ, ಸೇವಾ ಚಟುವಟಿಕೆಯಲ್ಲಿದ್ದಾರೆ. ಹೇಗೆ ವಿಜಯದಶಮಿಯಲ್ಲಿ RSS ಸ್ವಯಂ ಸೇವಕರ ಪಥಸಂಚಲನ ನಡೆಯುತ್ತೋ ಅದೇ ತರ ಎಲ್ಲಾ ನಗರಗಳಲ್ಲಿ ಸ್ವಯಂ ಸೇವಕಿಯರ ಪಥಸಂಚಲನ ನಡೆಯುತ್ತೆ. ಎಷ್ಟೊಂದು ವಿಡಿಯೋಗಳಿದೆ, ಎಲ್ಲ ಕಡೆನೂ ಬರುತ್ತದು. ಅದೇ ಹೇಳಿದ್ನಲ್ಲ, ಒಂದಾಗ ಗೊತ್ತಿರಲ್ಲ, ಏನೋ ಮಾತಾಡ್ತಾರೆ ಪಾಪ. ಈಗ ಪರ್ಸನಲ್ ಅಲಿಗೇಷನ್ ಅನ್ನೋದು ಒಂದಿರುತ್ತೆ. ಈಗ ನನ್ನ ಮೇಲೆ ಯಾರಾದರೂ ಪರ್ಸನಲ್ ಅಲಿಗೇಷನ್ ಮಾಡಿದಾಗ ಐ ಹ್ಯಾವ್ ಟು ಆನ್ಸರ್ ದೆಮ್. ಏಯ್ ಗುರು, ನಾನು ಹಂಗಲ್ಲ, ನಾನು ಹಂಗೆಲ್ಲ ಮಾಡಿಲ್ಲ, ಹಿಂಗೆ ಅಂತ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಎಷ್ಟೇ ಆರೋಪಗಳು ಬಂದ್ರು ಅಥವಾ ಎಷ್ಟೇ ಅಲಿಗೇಷನ್ಸ್ಗಳು ಬಂದ್ರು RSS ಮಾತಾಡಲ್ಲ, ಯಾಕೆ? ಇಲ್ಲ, ಇದೊಂದು ತಪ್ಪು ಅಭಿಪ್ರಾಯ ಸಮಾಜದಲ್ಲ, ಇವ್ರುಗಳು ಹೇಳೋದು. ಸಂಘ ಯಾಕೆ ಉತ್ತರ ಕೊಡ್ತಿಲ್ಲ, ಸಂಘ ಅಥವಾ ಉತ್ತರ ಕೊಟ್ಟರು ರೀಚ್ ಆಗ್ತಿಲ್ವಾ? ಇಲ್ಲ ರೀ, ಈಗ ಸಂಘದ ಬಗ್ಗೆ ಏನೇನು ಆರೋಪ ಅಂತ ಸೋ ಕಾಲ್ಡ್ ಆರೋಪಗಳನ್ನ ಇವ್ರು ಮಾಡ್ತಾರೆ, ಅದೆಲ್ಲದಕ್ಕೂ ಉತ್ತರ ಅಫಿಷಿಯಲ್ ಆಗಿದೆ. ನೀವೊಂದು ಆರೋಪ ಹೇಳಿ ನನಗೆ ಸಂಘದ ಮೇಲೆ, ಹಂಗೆ ಹೇಳಿ ಒಂದು ನಿಮಿಷ. ಈಗ ನೀವ್ ಹೇಳಿ ಸಂಘದ ಮೇಲೆ ಇರೋ ಆರೋಪಗಳು ಅದ್ಯಾವ್ದಾರು ಒಂದ್ ನನಗೆ ಹೇಳಿ, ಒಂದ್ ಹೇಳಿ. ಅದೇ ಈಗ ತಾನೇ ಮಾತಾಡಿದ್ವಿ, ಈಗ ಗಾಂಧಿ ಹತ್ಯೆ ಒಂದು ಆರೋಪ. ಈಗ ನೀವು ಗೂಗಲ್ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ವಾಟ್ ಈಸ್ ಸಂಘ್ಸ್ ಆನ್ಸರ್ ಫಾರ್ ಗಾಂಧೀಸ್ ಅಸಾಸಿನೇಷನ್ ಅಂತ ಹಾಕಿ, ಸರ್ಸಂಘಚಾಲಕರೇ ಮಾತಾಡಿದ್ದಾರೆ, ಮೋಹನ್ ಭಾಗವತರೇ ಮಾತಾಡಿದ್ದಾರೆ. ಇದೇ ತರ ಇನ್ಯಾವ್ದಾದ್ರು ಕೇಳಿ, ವಾಟ್ ಈಸ್ ಸಂಘದ ಅಭಿಪ್ರಾಯ ಏನು ಮೀಸಲಾತಿ ಬಗ್ಗೆ, ಸರ್ಸಂಘಚಾಲಕರೇ ಮಾತಾಡಿದ್ದಾರೆ, ಮೋಹನ್ ಭಾಗವತ್. ದ ಚೀಫ್ ಆಫ್ RSS ಹ್ಯಾಸ್ ಆನ್ಸರ್ಡ್ ದಿಸ್ ಕ್ವಶನ್. ನೀವು ಯಾವುದೇ ಕ್ವಶನ್ ತಗೊಳ್ಳಿ, ಆರೋಪ ಅಂತ ಇವ್ರು ಏನ್ ಮಾಡ್ತಿದ್ದಾರೆ ಎಲ್ಲದಕ್ಕೂ ಆನ್ಸರ್ಸ್ ಇದೆ. ದ ಚೀಫ್ ಹ್ಯಾಸ್ ಆನ್ಸರ್ಡ್. ಆದ್ರೂ ಕೇಳ್ತಾರೆ ಅಂದ್ರೆ ಏನ್ ಉತ್ತರ ಕೊಡೋದು ಹೇಳಿ ನಿಮಗೆ? ಈಗ ನಾನ್ ಹೇಳುದು, ಒಂದ್ ಸಂಸ್ಥೆಗೆ ಚೀಫ್ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಆನ್ಸರ್ ಮಾಡಿದ್ದಾರೆ. ಆದ್ರೂ ಸಂಘ ಆನ್ಸರ್ ಮಾಡ್ತೀನಿ, ಏನ್ ಹೇಳ್ಬೇಕು? ನಾವೇನಂತ ಅಂದ್ರೆ ಪೆದ್ರ ಅನ್ಸತ್ತೆ, ನಿಜ ನೇರ ಹೇಳ್ಬೇಕಂದ್ರೆ. ಯಾವ ಪ್ರಶ್ನೆ ಉತ್ತರ ಕೊಟ್ಟಿಲ್ಲ ಹೇಳಿ. ಆದ್ರೆ ಸಮಾಜದಲ್ಲಿ ಈ ತರ ಪೋಟ್ರೆ ಆಗಿರೋದು ಯಾಕೆ? ಅಂದ್ರೆ RSS ಅವ್ರನ್ನ ಚಡ್ಡಿಗಳು ಅಂತ ಟೀಕೆ ಮಾಡ್ತಾರೆ, ಟೋಪಿಗಳಂತ ಟೀಕೆ ಮಾಡ್ತಾರೆ ಸಮಾಜಕ್ಕೆ. ಬಟ್ ಆದ್ರೂ ಅವ್ರು ರಿಯಾಕ್ಟ್ ಆಗಲ್ಲ. ಅಲ್ಲ, ರಿಯಾಕ್ಟ್ ಇವ್ರಿಗೆ ಏನಂದ್ರೆ, ನಾವು ಅವ್ರ ತರನೇ ಉದ್ವೇಗಕ್ಕೊಳಗಾಗಿ ಕೆಟ್ಟ ಭಾಷೆ ಮಾತಾಡಿ ಮೀಡಿಯಾ ಮುಂದ್ ಬಂದು ಬಟ್ಟೆ ಹರ್ಕೊಬೇಕಂತ ಅವ್ರ ಮನ್ಸಲ್ಲಿ ಇರ್ಬೋದು ಅವ್ರ ತರ. ನಾವು ಆತರ ಮಾಡಲ್ಲ. ಯಾಕೆಂತಂದ್ರೆ ನಮ್ಮಲ್ಲಿ ಯಾವಾಗ್ಲೂ ತಾಳ್ಮೆ, ಸಹನೆ, ಸೋದರತ್ವ. ನಮಿಗೂ ನಾಳೆ ಅವರು ನಮ್ ಜೊತೆ ಬರ್ಬೇಕಂತಾನೆ ನಮ್ಮ ಉದ್ದೇಶ. ಈ ಯಾರ ನಮ್ಮನ್ನ ಇವತ್ತು ಟೀಕೆ ಮಾಡ್ತಿರೋ ಸ್ವತಃ ಅವರೇ ಬರ್ತಾರ ಇಲ್ಲ ಗೊತ್ತಿಲ್ಲ, ಅಲ್ಲ ಅವ್ರ ಮಕ್ಳು ಮೊಮ್ಮಕ್ಳಂತೂ ನಮ್ ಜೊತೆ ಬರೋರು. ಯಾಕಂದ್ರೆ ಸತ್ಯ ನಮ್ಮ ಹತ್ರ ಇದೆ. ಇವರಲ್ಲಿ ಪ್ರಾಮಾಣಿಕತೆ ಇಲ್ದಿರೋದ್ರಿಂದ ಇವ್ರು ನಮ್ ವಿರೋಧಿಗಳಾಗಿದ್ದಾರೆ. ಅದೇ ಅವ್ರ ಮಕ್ಳು ಆ ತರನೇ ಇರ್ತಾರೆ ಅಂತ ಹೇಳಕ್ ಆಗಲ್ಲ. ಅವ್ರ ಮಕ್ಳಲ್ಲಿ ಸ್ವಲ್ಪನಾದ್ರೂ ಒಳ್ಳೆತನ ಬಂದಿದ್ರೆ, ಪ್ರಾಮಾಣಿಕತೆ ಇದ್ರೆ, ಶುದ್ಧತೆ ಇದ್ರೆ 100% ಅವ್ರು ನಮ್ ಜೊತೆ ಬರ್ತಾರೆ. ಎಷ್ಟು ಜನ ಕಾಂಗ್ರೆಸ್ ಬೇರೆ ಬೇರೆ ಪಾರ್ಟಿಯ ಮಕ್ಕಳು ಇವತ್ತು ಸಂಘದ ಜೊತೆ ಇಲ್ಲ. ಒಂದ್ ಕಾಲದಲ್ಲಿ ಇಡೀ ದೇಶ ಅಂದ್ರೆ ನಮ್ಮ ಪೂರ್ವಜರು ಕೂಡ ಒಂದ್ ಕಾಲದಲ್ಲಿ ಕಾಂಗ್ರೆಸ್ ಸಪೋರ್ಟರ್ಸ್ ಅಲ್ವಾ? ಈಗ ಯಾರು ನಿಮ್ಮವರು ಕೂಡ ನಿಮ್ಮ ಇವತ್ತು ಯಾಕೆ ಇಲ್ಲ ಈ ಕಡೆ ಬಂತಂದ್ರೆ, ಯಾವಾಗ ಒಂದು ಸ್ವಂತವಾದ ಚಿಂತನೆ ಬಂದಾಗ ಸಹಜವಾಗಿ ಗೊತ್ತಾಗತ್ತೆ ಎಲ್ಲಿ ಇದೆ ಅಂತ. ಆಮೇಲೆ RSS ಗೆ ಏನು ಬೇರೆ ಪಾರ್ಟಿಗಳು ಯಾವ್ದು ವಿರೋಧಿ ಅಲ್ಲ. ಡಾಕ್ಟರ್ ಜಿ ಪ್ರಾರಂಭದಲ್ಲೇ ಹೇಳಿದ್ರು, ನಮ್ದು ಯಾವ್ದೇ ರಾಜಕೀಯ ಸಂಘಟನೆ ಅಲ್ಲ, ಎಲ್ಲಾ ರಾಜಕೀಯ ಪಕ್ಷದಲ್ಲಿರುವ ಹಿಂದೂಗಳು ನಮ್ಮವರೇ, ಹಿಂದೂಗಳೆಲ್ಲ ನಮ್ಮವರೇ ಅಂತ. ಪಾಪ ಇವ್ರಿಗೆ ಏನೋ ಅಂದ್ರೆ ಹೇಳಿದ್ರಲ್ಲ, ಒಡೆಯೋದಿಕ್ಕೆ ಬಿಡ್ತಾ ಇಲ್ಲ ನಾವು ಸಮಾಜವನ್ನ, ಅದು ಇವ್ರಿಗೆ ಕಷ್ಟ ಆಗ್ತದೆ. RSS ಅಲ್ಲಿ ಹಿಂದೂಗಳನ್ನು ಹೊರತುಪಡಿಸಿ ಬೇರೆ ಧರ್ಮದವರಿಗೆ ಅವಕಾಶ ಇದೆನಾ, ಅಥವಾ ಅವಕಾಶ ಪಡೆದುಕೊಂಡವರನ್ನ ಈಗಲೂ ನಾವು ಕಾಣಬಹುದು ಸಂಘದಲ್ಲಿ ಅಂತ? ನೋಡಿ, ಈ ದೇಶ ನನ್ನದು ಅನ್ನೋ ಭಾವನೆ ಯಾರ್ಯಾರಿಗಿದೆ ಅವರೆಲ್ಲ ಸಂಘದವರೇ, ಅವರೆಲ್ಲ ಹಿಂದೂಗಳೇ. ಈಗ ನಮ್ಮ ಸಂಘಟನೆ ಒಳಗಡೆ ಕಾರ್ಯಕರ್ತರಾಗಿರೋ ಕ್ರಿಶ್ಚಿಯನ್ರು ಪಟ್ಟಿ ಕೊಡ್ಬೋದು ನಾನು ಇವಾಗ, ನಿಮ್ಗೆ ಹೆಸರು ಹೇಳ್ಬೋದು. ಅದು ಹೆಸರು ಹೇಳದ ಅವರಿಗೆ ಪಾಪ ಮುಜುಗರ ಆಗತ್ತೆ ಅಂತ ನಾವು ಹೇಳಲ್ಲ ಅಷ್ಟೇ. ನಮ್ ಜೊತೆ ಇರೋ ಮುಸಲ್ಮಾನ್ರ ಹೆಸರು ಹೇಳ್ಬೋದು, 4 ಹೆಸರು ನಾನು ಈಗ ಬಾಯಲ್ಲಿ ಹೇಳ್ಬೋದು. ಬೆಂಗಳೂರಲ್ಲಿ ಇದಾರೆ ಈಗ 5 ನಿಮಿಷ ಕರೆಸ್ಬೋದು. ನಾನು 4 ಮುಸಲ್ಮಾನ್ರ ಹೆಸರು ನಾನು ನಿಮಗೆ ಹೇಳ್ಬೋದು, ಸಂಘದ ಕಾರ್ಯಕರ್ತರದ್ದು. 4:40 ಆಗ್ತಾ ಇಲ್ಲ ಯಾಕೆ? ಅಲ್ಲ, ಆಗಿದೆ ಅಂತ ನಾ ಹೇಳ್ತಿರೋದು. ಈಗ 5 ನಿಮಿಷದಲ್ಲಿ ಕರ್ಸೋರೆ 4 ಜನ ಇದಾರೆ ಅಂತ. ಇಡೀ ದೇಶದ ಕತೆ ಬೇರೆ ಬಿಡಿ. ನಾನು ಹೇಳದ್ ಈಗ ಈ ಇಂಟರ್ವ್ಯೂ ಮುಗಿಯೋದ್ರೊಳಗೆ ಈಗ ನಾನು ಫೋನ್ ಮಾಡಿದ್ರೆ 4 ಜನ ಮುಸಲ್ಮಾನ್ರೆ ನಮ್ ಜೊತೆ ಇರೋರು ಬರ್ತಾರೆ ಈಗ. ಏನ್ ವಿಷಯ ಅಂತ ಕೇಳೋದಿಕ್ಕೆ ಏನು ಅಂತ. ಯಾರು ದೇಶವನ್ನ ಪ್ರೀತಿಸ್ತಾರೆ, ಈ ದೇಶ ನಂದು ಅಂತ ಹೇಳ್ತಾರೆ, ಅವರಿಗೆ RSS ಜೊತೆ ಏನು ಸಮಸ್ಯೆ ಇಲ್ಲ. ಯಾರು ದೇಶವನ್ನು ಹೊಡಿಬೇಕು, ದೇಶವನ್ನ ಮತ್ತೆ ಆಕ್ರಮಣಕ್ಕೆ ತುತ್ತು ಮಾಡ್ಬೇಕು, ಈ ದೇಶವನ್ನ ನಾವ್ ಇನ್ನೇನೋ ಒಂದು ಬೇರೆ ಮಾಡ್ಬೇಕು ಅಂತ ಹೊರಟಿದ್ದಾರೆ, ಅವ್ರಿಗೆ RSS ಇಷ್ಟ ಆಗಲ್ಲ.
ಆಗಲೇ ಮಾತಾಡ್ತಾ ಇದ್ವಿ, ವೆರಿ ಸೆನ್ಸಿಟಿವ್ ವಿಚಾರ, ಗಾಂಧಿ ಹತ್ಯೆಯಲ್ಲಿ RSSನ ಪಾತ್ರ ಇದೆ ಅಂತ ಹೇಳಿ ಪೋಟ್ರೆ ಮಾಡ್ತಾರೆ. ಆಮೇಲೆ ಇವತ್ತು ಮೆನಿ ಪೊಲಿಟಿಷಿಯನ್ಸ್ RSS ಬಗ್ಗೆ ಮಾತಾಡುವಾಗ ಫಸ್ಟ್ ಪಾಯಿಂಟ್ ತಗೊಳ್ಳೋದೇ ಇದು, ಗಾಂಧಿ ಹತ್ಯೆ ಮಾಡಿದವ್ರು ಇವರು, ಗಾಂಧಿ ಹತ್ಯೆ ಮಾಡಿದವ್ರು ಇವರು ಅಂತ. ಆ್ಯಕ್ಚುಲಿ ವಾಟ್ ಹ್ಯಾಪನ್ಡ್, ಅದು ಏನು ಅಂದರೆ RSSನ ಪಾತ್ರ ಇತ್ತು ಅಂತ ಅವ್ರ ಅಲಿಗೇಷನ್ಸ್ಗೆ ನೀವೇನು ಹೇಳ್ತೀರಿ? ಅಲ್ಲ ಆಗಿದ್ದೇನು, ರಿಯಾಲಿಟಿ ಏನು? ಅಂದರೆ ಗೋಡ್ಸೆ ಅವರಿಗೂ ಇದಕ್ಕೂ RSSಗೂ ಸಂಬಂಧ ಅಲ್ಲ, ಗೋಡ್ಸೆಗೂ RSSಗೂ ಸಂಬಂಧ ಇಲ್ಲ ಅನ್ನೋದು ಮತ್ತೆ ಹೇಳಿದ್ನಲ್ಲ ಆಲ್ರೆಡಿ ಬಹಳ ಬಾರಿ ಬೇರೆ ಬೇರೆ ಸಂಘ ಚಾಲಕರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಹೇಳ್ಬಿಟ್ಟಿದ್ದಾರೆ. ಇನ್ನು ಇವರೆಲ್ಲ ದ ಸೋ ಕಾಲ್ಡ್ ಸಂವಿಧಾನದ ಪ್ರೊಟೆಕ್ಟರ್ಸ್ ಅಲ್ವಾ ಇವರೆಲ್ಲ. ಈಗ ಕೋರ್ಟ್ ಹೇಳಿದೆ, ಬೇರೆ ಬೇರೆ ಜುಡಿಷಿಯಲ್ ಕಮಿಷನ್ಸ್ ಹೇಳಿದೆ RSSಗೂ ಗಾಂಧಿ ಹತ್ಯೆಗೂ ಸಂಬಂಧ ಇಲ್ಲ ಅಂತ. ಇವ್ರು ಏನೋ ಒಂದು, ಈಗ ನೋಡಿ ಇದಾದಾಗ ಮುಂಬೈ ಅಟ್ಯಾಕ್ ಆದಾಗ ಒಂದು ಸ್ಯಾಫ್ರನ್ ಟೆರರ್ ಅಂತ ಟ್ರೈ ಮಾಡಿದ್ರು, ಆಗಲಿಲ್ಲ. ಅಂದರೆ ಅವ್ರು ಯಾವಾಗಲೂ ಕೂಡ ಈ ಹಿಂದುತ್ವವನ್ನು ಒಂದು ಕೆಟ್ಟ ದೃಷ್ಟಿಯಲ್ಲಿ ಪೋರ್ಟ್ರೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲೂ ಕೂಡ ಮಾಡಿದ್ರು, ಅದು ಯಾವುದೇ ಜುಡಿಷಿಯಲ್ ಕಮಿಷನ್ಗಳು ಕೂಡ ಅದನ್ನು ಒಪ್ಪಲಿಲ್ಲ, ಕೋರ್ಟ್ ಕೂಡ ಒಪ್ಪಲಿಲ್ಲ, ಏನೂ ದಾಖಲೆ ಇಲ್ಲ. ಈಗ ಹೆಂಗೆ ಅಂದರೆ, ನಾನು ಯಾರೋ ಒಬ್ಬನ ದಾರಿಲಿ ಹೋಗೋ ನೀನು ಹುಚ್ಚ ಅಂದಂಗೆ ನಾನು ಹೇಳ್ತೀನಿ ನೀವು ಹುಚ್ಚ ಅಂತ ಹೇಳ್ತೀನಿ. ಈಗ ಅವ್ನು ಪ್ರೂವ್ ಮಾಡ್ಕೊಬೇಕಾಗಿದೆ ನಾವು ಹುಚ್ಚ ಅಲ್ಲ ಅಂತ. ನಾವು ಹುಚ್ಚ ಹೌದು ಅವ್ನು ಹೇಳ್ತೀನಲ್ಲಪ್ಪ ನೀ ಹೆಂಗೆ ಹೇಳ್ತಿದ್ಯಾ, ನಾ ಹೇಳ್ತೀನಿ ನೀವು ಅಲ್ಲ ಅಂತ ಪ್ರೂವ್ ಮಾಡಿ ನೋಡೋಣ ಅಂದ್ರೆ ಹಂಗಾಯ್ತು. ಇವ್ರದೆಲ್ಲ ಹಿಂಗಿದೆ ಕತೆ. ಸಾವರ್ಕರ್ ಇದ್ರ RSS ಅಲ್ಲಿ? ಸಾವರ್ಕರ್ ಇರಲಿಲ್ಲ. ಸಾವರ್ಕರ್ ಬಂದಿದ್ದಾರೆ, ಸಾವರ್ಕರ್ ಸಂಘದ ಶಾಖೆಗಳಿಗೆ ಬಂದಿದ್ದಾರೆ, ಅವ್ರಿಗೆ ಅದೆಲ್ಲ ಇಷ್ಟ ಆಗಿದೆ. ಆದ್ರೆ ಸಾವರ್ಕರ್ಗೆ ಸಂಘದಲ್ಲಿ ಯಾವುದೇ ಜವಾಬ್ದಾರಿ ಇರಲಿಲ್ಲ, ಅವ್ರದ್ದು ದಾರಿನೇ ಬೇರೆ ಇತ್ತು. ಅಂದ್ರೆ ಆ ಡಿಫ್ರೆನ್ಸ್ ಏನು ಅಂತ, ಅಂದ್ರೆ ಸಾವರ್ಕರ್ ಅವರ ಹಾಗಲ್ಲ, ಈ RSSನ ಚಿಂತನೆಗೆ ಇದ್ದಂತ ಡಿಫ್ರೆನ್ಸ್ ಏನಿಲ್ಲ. ಅಂದ್ರೆ ಅಷ್ಟು ದೊಡ್ಡ ಹಿಂದೂ ಪ್ರಖರವಾದಿ, ಅಷ್ಟು ಹಿಂದುತ್ವವನ್ನ ಜನಮಾನಸದಲ್ಲಿ ತಂದಂತಹ ವ್ಯಕ್ತಿ, ಅವ್ರ ಸಂಘದಲ್ಲಿ ಯಾಕೆ ವಿಶೇಷ ಸ್ಥಾನಮಾನಗಳನ್ನ ತೆಗೆದುಕೊಳ್ಳಿಲ್ಲ, ಅಥವಾ ಇವ್ರು ಕೊಡ್ಲಿಲ್ವೋ? ಅವ್ರು ತೆಗೆದುಕೊಳ್ಳ ಆ ಥರ ಏನಲ್ಲ. ಇವಾಗ ಇಬ್ರು ಕೃಷಿಕರೇ, ಒಬ್ರು ರಾಗಿ ಬೆಳಿತಿದ್ದಾರೆ, ಒಬ್ರು ಭತ್ತ ಬೆಳಿತಿದ್ದಾರೆ, ಎರಡು ಆಹಾರ ಧಾನ್ಯನೇ ಅಂತ ಅನ್ಕೊಂಬೇಕು ಅಲ್ವಾ? ಅವ್ರೇನು ವಿರೋಧ ಏನು ಅಂದ್ರೆ, ಇವಾಗ ಸಾವರ್ಕರ್ ಸಂಘದ ಶಾಖೆಗಳಿಗೆ ಬಂದಿದ್ದಾರೆ, ಅವ್ರು ಹೇಳಿದ್ದಾರೆ ನಂದೊಂದು ಮಳೆ ತರ ಆದ್ರೆ, ನಂದು ಮಳೆ ಜೋರಾಗಿ ಹರಿಯೋ ಮಳೆ ನಮ್ದು, ಅದು ನೀರೆಲ್ಲ ಹರಿದು ಹೋಗುತ್ತೆ, ನಿಮ್ದು ಸಣ್ಣದ ಬರೋ ತುಂತುರು ನಿಮ್ಮ ಮಳೆ ನೀರು ಭೂಮಿಲಿ ಹಿಂಗತ್ತೆ ಅಂತೆಲ್ಲ ಹೇಳಿದ್ದಾರೆ ಅವ್ರು. ಆ ಥರ ಎಲ್ಲ ಏನಿಲ್ಲ. ಹಾಗಂತ ಏನೋ ಅವ್ರಿಗೆ ಇಲ್ಲಿ ಸಂಘದಲ್ಲಿ ಬಂದ್ರು, ಅವ್ರ ಐಡಿಯಾಲಜಿ ಸಂಘದ ಐಡಿಯಾಲಜಿ ಆಯ್ತು, ಅದು ಏನು ಆ ಥರನೂ ಏನಿಲ್ಲ. ಯಾಕಂತಂದ್ರೆ ಇವತ್ತು ಸಾವರ್ಕರ್ ಅವರನ್ನ ಸಂಘದ ಜೊತೆ ಮರ್ಜ್ ಮಾಡೋರು ಅನೇಕ ಜನ ಇದ್ದಾರೆ, ಆ್ಯಂಡ್ ಗೂಡ್ಸೆಯನ್ನ ಸಂಘದವರು ಅಂತ ಪೋಟ್ರೆ ಮಾಡೋರು ಅನೇಕ ಜನ ಇದ್ದಾರೆ. ಸೊ ಈ ಹಿಸ್ಟ್ರಿ ಮಿಸ್ಲೀಡ್ ಆದಾಗ, ಬೀಯಿಂಗ್ ಅ ಪಾರ್ಟ್ ಆಫ್ ಸಂಘ, ನಿಮಗೆ ಹೆಂಗೆ ಅನ್ಸುತ್ತೆ ಅದನ್ನೆಲ್ಲ ನೋಡಿದಾಗ, ಅಥವಾ ಅವರ ಸ್ಟೇಟ್ಮೆಂಟ್ಗಳನ್ನು ಕೇಳಿದಾಗ, ಅಥವಾ ನಮ್ಮವರೇ ಅದನ್ನು ಸತ್ಯ ಅಂತ ಒಪ್ಪಿಕೊಂಡು ಕೆಲವು ಕಡೆ ಮಾತಾಡಿದಾಗ ನೋಡಿ, ಹೆಂಗಿರುತ್ತೆ? ಸಮಾಜದಲ್ಲಿ ಈ ದೇಶದಲ್ಲಿ ಬಹುಸಂಖ್ಯಾತರು ಯಾರಿದ್ದಾರೆ ಅವರು ಪ್ರಾಮಾಣಿಕರಿದ್ದಾರೆ, ಸತ್ಯ ಯಾವುದು ಅಂತ ಅರ್ಥ ಆದಾಗ ಒಪ್ತಾರೆ. ಈಗ ನೀವು ಕಳೆದ ಈ 75 ವರ್ಷದ ಜರ್ನಿಯಲ್ಲಿ ಕರೆಕ್ಟಾಗಿ ನಾವು ಅಬ್ಸರ್ವ್ ಮಾಡಿದ್ರೆ ಜನ ಒಪ್ಪಿರೋದು ನಮಗೆ ಗೊತ್ತಾಗ್ತಾ ಇದೆ. ಸಂಘಕ್ಕೆ ಯಾಕೆ ಇಷ್ಟು ಅಕ್ಸೆಪ್ಟೆನ್ಸು, ಎಲ್ಲಿ ಹೋದರೂ ಸಂಘವನ್ನು ಸ್ವೀಕರಿಸ್ತಾರೆ. ಅದು ಯಾವುದೇ ರಾಜಕೀಯ ಪಕ್ಷ ಅನ್ನೋ ಭೇದವಿಲ್ಲದೆ ಸಮಾಜದಲ್ಲಿ ಇವ್ರ ಲೀಡರ್ಸ್ ಏನೇ ಮಾತಾಡಲಿ, ನಾನು ಹೇಳ್ತಿರೋದು ಹೊರಗಡೆ ಸಮಾಜದ ಒಳಗಡೆ ಬೇರೆ ಬೇರೆ ಜನ, ಬೇರೆ ಬೇರೆ ಸಮುದಾಯದವರು, ಬೇರೆ ಬೇರೆ ಊರಿನವರು ಅಕ್ಸೆಪ್ಟ್ ಮಾಡೋ ರೀತಿ ನೋಡಿದಾಗ ಗೊತ್ತಾಗತ್ತೆ ಈ ಯಾವುದೇ ನರೇಟಿವ್ನ ಅವ್ರು ಸಬ್ಸ್ಕ್ರೈಬ್ ಮಾಡಿಲ್ಲ, ಒಪ್ಪಿಲ್ಲ. ಯಾಕಂದ್ರೆ ಎಲ್ಲಿವರೆಗೆ ಪ್ರಾಮಾಣಿಕತೆ ಇರುತ್ತೆ ಅಲ್ಲಿವರೆಗೆ ಒಪ್ಪಲ್ಲ. ಸಂವಿಧಾನದಲ್ಲಿ ಬೇಕಾದ ತಿದ್ದುಪಡಿ ಮಾಡಿಕೊಳ್ಳಿ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಮತ್ತೆ ಸುಮಾರು 90% ಕಾನೂನುಗಳು ಎಲ್ಲೆಲ್ಲಿ ತಿದ್ದುಪಡಿ ಆಗಿದೆಯೋ ಅದೆಲ್ಲ ಕಾಂಗ್ರೆಸ್ ಟೈಮಲ್ಲೇ ಆಗಿರೋದು. ಮತ್ತೆ ತಿದ್ದುಪಡಿ ಮಾಡೋದು ಯಾರು? ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಎಲೆಕ್ಟೆಡ್ ಬೈ ದ ಪೀಪಲ್. ಪೀಪಲ್ ವಿಲ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಇಫ್ ದೇ ವಾಂಟ್. ಸಂಘಕ್ಕೂ ಇದರಲ್ಲಿ ಏನ್ ಸಂಬಂಧ ಇದೆ? ಇದು ಹೆಂಗೆ ಅಂತಂದ್ರೆ, ನೀವು ಯಾವುದೋ ಒಂದು ಈ ಹಿಂದೂಸ್ತಾನಿ ಟೀಮ್ ಇರುತ್ತಪ್ಪ, ಅವ್ರ ಹತ್ರ ಹೋಗ್ಬಿಟ್ಟು ಇಲ್ಲಿ ರೋಡ್ ಹೆಂಗಾಗಬೇಕು ಕೇಳಿದ್ರೆ, ಅಯ್ಯೋ ರೋಡ್ ಮಾಡೋದಾದ್ರೆ ನೀವು ಅಲ್ಲಿ MLA ಹತ್ರ ಹೋಗಿದ್ದೆ. ಸಂಘದ್ದೇ ಅಲ್ಲ ಇದು. ಸಂವಿಧಾನವನ್ನ ತಿದ್ದುಪಡಿ ಮಾಡ್ಬೇಕನ್ನೋ ವಿಚಾರ ಸಂಘಕ್ಕೇನು ಹೇಳಕ್ ಸಾಧ್ಯ? ನಮ್ ಕ್ಯಾನ್ವಸ್ಸೇ ಅಲ್ಲ ಅದು. ನಮ್ದು ಎಲ್ರನ್ನೂ ಒಟ್ಟಿಗೆ ತಗೊಂಡೋಗೋದಷ್ಟೇ ನಮ್ದು ಕ್ಯಾನ್ವಸ್.